ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರರೀಗ ಸುಪ್ರೀಂ ರೆಬಲ್ ನಾಯಕರ ಹೋರಾಟಕ್ಕೆ ಅತಿ ದೊಡ್ಡ ಹಿನ್ನಡೆಯಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರರೀಗ ಸುಪ್ರೀಂ ರೆಬಲ್ ನಾಯಕರ ಹೋರಾಟಕ್ಕೆ ಅತಿ ದೊಡ್ಡ ಹಿನ್ನಡೆಯಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಇಲ್ಲ ಯಾವುದೇ ತೊಡಕು. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯೋದು ಡೌಟ್. ವಿಜಯೇಂದ್ರ ಸಾಧನೆ ಪರಿಗಣಿಸಿ ವರಿಷ್ಠರು ಸೈಲೆಂಟ್ ಆಗಿದ್ದಾರೆ. ಸಾಲು ಸಾಲು ಚುನಾವಣೆ ಬಿವೈ ವಿಜಯೇಂದ್ರ ಈಗ ಸೇಫ್. ಸದ್ಯಕ್ಕೆ ಕರ್ನಾಟಕ ಬಿಜೆಪಿ ಸಾರಥಿ ಬದಲಾವಣೆ ಇಲ್ಲ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರರೇ ಈಗ ಸುಪ್ರೀಂ. ಇನ್ನು ರೆಬಲ್ ನಾಯಕರ ಹೋರಾಟಕ್ಕೆ ಅತಿ ದೊಡ್ಡ ಹಿನ್ನಡೆ. ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಯಾವುದೇ ರೀತಿಯ ತೊಡಕುಗಳಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯೋದು ಬಹುತೇಕ ಡೌಟ್. ವಿಜಯೇಂದ್ರ ಸಾಧನೆಯನ್ನ ಪರಿಗಣಿಸಿ ವರಿಷ್ಠರು ಬಹಳ ಸೈಲೆಂಟ್ ಆಗಿದ್ದಾರೆ. ಸಾಲು ಸಾಲು ಚುನಾವಣೆಗಳಿದ್ದಾವೆ, ಹಾಗಾಗಿ ಸದ್ಯಕ್ಕೆ ಬದಲಾವಣೆ ಮಾಡೋದು ಬಹುತೇಕ ಡೌಟ್. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಅವರ ಸ್ಥಾನ ಬದಲಾಗುತ್ತಾ ಅಂತ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಯಾಕೆಂತಂದ್ರೆ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಜನರಿಗೆ ಅಸಮಾಧಾನ ಇತ್ತು. ಅವರಿಗೆ ಯಾವ ಕಾರಣಕ್ಕೆ ನೀವು ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಟ್ರಿ ಅಂತ ಸಾಕಷ್ಟು ಜನರು ಬಹಿರಂಗವಾಗಿಯೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ರೆಬಲ್ ನಾಯಕರು ಮುಖ್ಯವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಅವರಿಗೆ ಈ ಒಂದು ಹುದ್ದೆ ಕೊಟ್ಟಿರೋದು ಸೂಕ್ತ ಅಲ್ಲ, ಯಾವ ಕಾರಣಕ್ಕೆ ಅವರಿಗೆ ಒಂದು ಹುದ್ದೆಯನ್ನ ಕೊಟ್ರೆ ಆ ಒಂದು ಹುದ್ದೆಯಿಂದ ಅವ್ರನ್ನ ಕೆಳಗಿಳಿಸಬೇಕು ಅಂತ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಆ ಒಂದು ಪ್ರಯತ್ನ ಕೂಡ ಈಗ ವಿಫಲ ಆಗಿದೆ. ಈಗ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಅವರೇ ಸುಪ್ರೀಂ ಆಗಿದ್ದಾರೆ ರಾಜ್ಯ ಮಟ್ಟದಲ್ಲಿ. ಯಾಕೆಂತಂದ್ರೆ ಈಗ ಯಾವುದೇ ಕಾರ್ಯಕ್ರಮಗಳಾಗಿರಬಹುದು, ನೀವು ಗಮನಿಸ್ತಾ ಇರಬಹುದು, ಏನಾದ್ರೂ ಒಂದು ಬಿಜೆಪಿಯ ಕಾರ್ಯಕ್ರಮಗಳೆಲ್ಲದರಲ್ಲೂ ಕೂಡ ಈಗ ಬಿವೈ ವಿಜಯೇಂದ್ರ ಅವರೇ ಮುಂದೆ ಇರ್ತಾರೆ. ಜೊತೆಗೆ ಕಾರ್ಯಕ್ರಮದ ಒಂದು ಜವಾಬ್ದಾರಿಯನ್ನು ಕೂಡ ಅವರೇ ವಹಿಸ್ಕೊಂಡಿರ್ತಾರೆ. ಆದ್ರೆ ರೆಬಲ್ ನಾಯಕರು ಈಗ ಸ್ವಲ್ಪ ಸೈಲೆಂಟ್ ಆದಂತಿದೆ. ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡಿದ್ರು, ಆದ್ರೆ ಈಗ ಸೈಲೆಂಟ್ ಆಗಿದ್ದಾರೆ. ಬಿಜೆಪಿ ಅಧ್ಯಕ್ಷರ ಬದಲಾವಣೆಗೆ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ. ಬಿವೈಬಿ ವಿರುದ್ಧ ಸಮರ ಸಾರಿದ ಯತ್ನಾಳ್ಗೂ ಈಗ ಭಾರಿ ಮುಖಭಂಗ ಆಗಿದೆ. ಹೋರಾಟಕ್ಕಿಳಿದಿದ್ದ ರಮೇಶ್ ಜಾರಕಿಹೊಳಿ ಆಗಿರಬಹುದು ಅಥವಾ ಅವರ ಸಂಘಟಕರಿಗೆ ಈಗ ಭಾರಿ ನಿರಾಸೆ ಅಂತೂ ಆಗ್ತಾ ಇದೆ. ಬಿವೈಬಿ ಕೆಲಸ ನೋಡಿ ಮುಂದುವರೆಸಲು ಹೈಕಮಾಂಡ್ ನಿರ್ಧಾರ. ಸದ್ಯಕ್ಕೆ ಬದಲಾವಣೆಗೆ ಕೈ ಹಾಕದಿರಲು ಹೈ ನಿರ್ಧಾರ ಮಾಡ್ಕೊಂಡಿದೆ. 2028ರ ಚುನಾವಣೆಯವರೆಗೂ ಕೂಡ ಬಿಎಸ್ವೈ ಸಣ್ಣ ಬಿವೈಬಿ ಇರ್ತಾರೆ. ಹಿರಿಯರ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಎಂಬ ಆರೋಪ ಕೂಡ ಇತ್ತು. ಆರೋಪಕ್ಕೆ ಸೆಡ್ಡು ಹೊಡೆದು ಪಕ್ಷ ಸಂಘಟನೆಯಲ್ಲಿ ಈಗ ಬ್ಯುಸಿ ಆಗಿದ್ದಾರೆ. ಅತೃಪ್ತರ ಮನವೊಲಿಸಿ ಹಿರಿಯರ ಜೊತೆಗೆ ಬಿವೈಬಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಹುದ್ದೆಯ ಬದಲಾವಣೆ ಇಲ್ಲ. ಬಿವೈ ವಿಜಯೇಂದ್ರ ಅವರೇ ಈ ಒಂದು ಹುದ್ದೆಯಲ್ಲಿ ಮುಂದುವರಿತಾರೆ. ಸದ್ಯಕ್ಕೆ ಯತ್ನಾಳ್ ಅವರಿಗೆ ಭಾರಿ ಮುಖಭಂಗ ಆಗಿದೆ. ಹಿರಿಯರ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗಲ್ಲ ಅಂತ ಆರೋಪಗಳನ್ನ ಮಾಡಿದ್ರು. ಹಾಗಾಗಿ ಆ ಒಂದು ವಿಚಾರಕ್ಕೆ ಹೋರಾಟಗಳನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಭಾರಿ ಮುಖಭಂಗವನ್ನ ಯತ್ನಾಳ್ ಅವರು ಎದುರಿಸಬೇಕಾಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಅವರ ಸ್ಥಾನ ಭದ್ರ ಆಗಿದೆ. ಈಗ ರೆಬಲ್ ನಾಯಕರು ಏನ್ ಮಾಡ್ತಾರೆ ಅಂತ ಸಾಹಿತ್ಯ ಕಳೆದ 2 ವರ್ಷದಿಂದ ಕೂಡ ವಿಜಯೇಂದ್ರ ಅವರು ಅಡಾಕ್ ಅಧ್ಯಕ್ಷ ಅಂತಾನೆ ಕೇಳಿ ಬರ್ತಾ ಇತ್ತು. ಆದ್ರೆ ಸದ್ಯದ ಮಟ್ಟಿಗೆ ಯಾಕೋ ಒಂದ್ ಕಡೆ ರಿಲೀಫ್ ಕಂಡಂತೆ ಕೂಡ ಕಂಡು ಬರ್ತಾ ಇದೆ. ಒಂದ್ ಕಡೆ ವಿಜಯೇಂದ್ರ ಅವರ ಅಧ್ಯಕ್ಷ ಆಗಿ ಈಗಾಗಲೇ 2 ವರ್ಷ 3 ತಿಂಗಳುಗಳು ಕಳೆದಿದೆ. ಇದುವರೆಗೂ ಕೂಡ ಹೈಕಮಾಂಡ್ ಯಾವುದೇ ಬದಲಾವಣೆಯ ಸೂಚನೆ ಕೂಡ ಕೊಟ್ಟಿಲ್ಲ. ಆದ್ರೆ ಜೊತೆಗೆ ಇದೇ ರೀತಿಯಾಗಿ ಏನ್ ಮೊದಲಿನಿಂದ ಕೂಡ ವಿಜಯೇಂದ್ರ ಅವರಿಗೆ ವಿರೋಧ ವ್ಯಕ್ತಪಡಿಸ್ಕೊಂಡ್ ಬರ್ತಾ ಇತ್ತು ಒಂದು ರೆಬಲ್ ಟೀಮು. ಆ ತಂಡದ ನಾಯಕರಾಗಿ ಯತ್ನಾಳ್ ಅವರು ಕೂಡ ಗುರುತಿಸ್ಕೊಳ್ತಿದ್ರು. ಆದ್ರೆ ಯತ್ನಾಳ್ ಅವರು ಉಚ್ಚಾಟನೆ ಆದ ಬಳಿಕ ಆ ರೆಬಲ್ ಟೀಮ್ ಕೂಡ ಎಲ್ಲ ಒಂದ್ ಕಡೆ ಸೈಲೆಂಟ್ ಆದಂತೆ ಕಂಡು ಬರ್ತಾ ಇದೆ. ಬಹುತೇಕ ದಿನಗಳಿಂದ ಅವರು ಕೂಡ ಇನ್ಆಕ್ಟಿವ್ ಅನ್ನೋ ರೀತಿಯಲ್ಲಿ ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ವಿಜಯೇಂದ್ರ ಅಧ್ಯಕ್ಷ ಆದ ಬಳಿಕ ಇನ್ನೊಂದು ಬಣ ಕೂಡ ಉಟ್ಕೊಂಡಿತ್ತು, ಅದು ತಟಸ್ಥ ಬಣ ಅಂತ ಒಂದು ಬಣ ಕೂಡ ಉಟ್ಕೊಂಡಿತ್ತು. ಅದು ಕೂಡ ಸದ್ಯದ ಮಟ್ಟಿಗೆ ಒಂದಿಷ್ಟು ದಿನಗಳಿಂದ ಇನ್ಆಕ್ಟಿವ್ ಅಂತಾನೆ ಕಂಡು ಬರ್ತಾ ಇದೆ. ಇಲ್ಲ ಒಂದ್ ಕಡೆ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶ ಕೂಡ ರವಾನೆ ಮಾಡದಂತೆ ಕಂಡು ಬರ್ತಾ ಇದೆ. ವಿಜಯೇಂದ್ರ ಅವರಿಗೆ ನೀವೇ ಮುಂದುವರಿತೀರಾ, ಹಾಗಾಗಿ ಅವರು ಕೂಡ ಫುಲ್ ಆಕ್ಟಿವ್ ನಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಉತ್ಸಾಹದಿಂದ ಕಾರ್ಯರೂಪ ತರಲು ಕೂಡ ಮುಂದಾಗಿದ್ದಾರೆ. ಜೊತೆಗೆ ಒಂದಿಷ್ಟು ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬೋದು, ಜೊತೆಗೆ ಬೆಂಬಲ ನೀಡತಕ್ಕಂತ ಕೆಲಸಕ್ಕೂ ಕೂಡ ವಿಜಯೇಂದ್ರ ಅವರು ಮುಂದಾಗಿದ್ದಾರೆ. ಮೊನ್ನೆ ಅಷ್ಟೇ 8 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲ
ಜಿಲ್ಲಾವಾರು ಒಂದು ಸಭೆ ಕೂಡ ನಡೆಸ್ತಾರೆ. ಪ್ರತಿ ಜಿಲ್ಲೆಯವ್ರಿಗೂ ಕೂಡ ಕರೆಸಿ ಸಭೆ ನಡೆಸ್ತಾರೆ. ಜೊತೆಗೆ ಅವರಿಗೆ ತಂದೆ ಅವರಾದಂತ BS ಯಡಿಯೂರಪ್ಪ ಅವರು ಕೂಡ ಸಾಥ್ ಕೊಡ್ತಾರೆ. ಇಲ್ಲೊಂದ್ ಕಡೆ ಇದೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ವಿಜಯೇಂದ್ರ ಅವರು ಈಗ ಸದ್ಯದ ಮಟ್ಟಿಗೆ ಫುಲ್ ಆಕ್ಟಿವ್ ಆಗಿ ಅವರೇ ಸುಪ್ರೀಂ ಆಗಿದ್ದಾರೆ ರಾಜ್ಯದಲ್ಲಿ. ಅಂದ್ರೆ ಅಧ್ಯಕ್ಷರ ಸ್ಥಾನವನ್ನ ಭದ್ರಪಡಿಸ್ಕೊಂಡು ಅವರೇ ಸುಪ್ರೀಂ ಆಗಿದ್ದಾರೆ ಅಂತ ಒಂದಿಷ್ಟು ದಿನ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅನ್ನೋ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಸದ್ಯದ ಒಂದಿಷ್ಟು ದಿನಗಳಿಂದ ಅವರು ಕೂಡ ಆಕ್ಟಿವ್ ಆಗಿ ಒಂದಿಷ್ಟು ಹಿರಿಯರನ್ನು ಕೂಡ ಮಾತನಾಡ್ತಕ್ಕಂತ ಕೆಲಸ ಕೂಡ ಮುಂದಾಗಿದ್ದಾರೆ. ಜೊತೆಗೆ ಹಿರಿಯರಿಂದ ಒಂದಿಷ್ಟು ಸಲಹೆಗಳಿಗೆ ಪಡೆಯುವಂತ ಕೆಲಸಕ್ಕೂ ಕೂಡ ವಿಜಯೇಂದ್ರ ಅವರು ಮುಂದಾಗಿದ್ದಾರೆ. ಸದ್ಯದ ಮಟ್ಟಿಗೆ ವಿಜಯೇಂದ್ರ ಅವರು ಅವರಲ್ಲಿ ಇರ್ತಕ್ಕಂತ ರಾಜ್ಯದಲ್ಲಿ ಇರ್ತಕ್ಕಂತ ವರ್ಚಸ್ಸು ಹೆಚ್ಚು ಮಾಡಿಕೊಳ್ಳುವ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಅದೇ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವ್ದಾದ್ರು ಒಂದು ಘಟನೆಗಳು ನಡೆದ್ರೆ ನೇರವಾಗಿ ಆ ಸ್ಥಳಕ್ಕೆ ಹೋಗೋದು, ವಿಸಿಟ್ ಕೊಡೋದು, ರಾಜ್ಯಾದ್ಯಂತ ಪ್ರವಾಸ ಮಾಡೋದು, ಇದೆಲ್ಲದಕ್ಕೂ ಕೂಡ ಮುಂದಾಗಿದ್ದಾರೆ. ಎಲ್ಲ ಒಂದ್ ಕಡೆ ಹೈಕಮಾಂಡ್ ಕೂಡ ಪೂರ್ತಿ ಈ ವಿಚಾರಗಳನ್ನ ಗಮನಿಸ್ತಾ ಇರುತ್ತೆ. ಅವರು ಕೂಡ ರಾಜ್ಯದಲ್ಲಿ ಯಾವ ರೀತಿಯಾಗಿ ರಾಜ್ಯಾಧ್ಯಕ್ಷರು ಆಕ್ಟಿವ್ ಇದಾರೋ ಅಥವಾ ಇನ್ಆಕ್ಟಿವ್ ಇದಾರೋ ಅಂತ ಗಮನಿಸಿದಂತ ಸಂದರ್ಭದಲ್ಲಿ ಸದ್ಯದ ದಿನಗಳಲ್ಲಿ ಬಹುತೇಕ ದಿನಗಳಿಂದ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಯಾವ್ಯಾವ ಕಾರ್ಯನಿರ್ವಹಿಸಬೇಕು ಅದೆಲ್ಲದರಲ್ಲೂ ಸಕ್ಸಸ್ಫುಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.